ಲೆಕ್ಕಾಚಾರಿ, ನಮ್ಮ ಭಾವ ಎಲ್ಲ ಇಷ್ಟೊಂದು ಕೋಪದಿಂದ ಹೋಗ್ತಿದ್ದಾರೆ. ನಾವ್ ಹೇಳಿದ ಮಾತೆಲ್ಲ ನೆಮ್ಕೊಂಡ್ಬಿಟ್ಟಿದ್ದಾರೆ ಅಲ್ವಲ್ಲ ಲೆಕ್ಕಾಚಾರಿ. ಆ ಬೈಲಿ ಬೈಲಿ ಸುಮ್ಕಿರು. ಹ್ಞೂ, ಹಿಂಗೆ ಇನ್ನೊಂದ್ 2 ದಿವಸ ಹಿಂಗೆ ಮಾಡಿದೆ, ಗ್ಯಾರಂಟಿ ಅವ್ನು ದಿಲೀಪಂಗೆ ಮನೆಯಿಂದ ಆಚೆ ಕಡೆ ಹಾಕಿ ಹಾಕ್ತಾರ ಕಳ್ಳ, ಬಿಡಲ್ಲ ಕಳ್ಳ. ಹ್ಞೂ ಲೆಕ್ಕಾಚಾರಿ, ನೀನು ಹೇಳಿದ್ದೆ ಇಡ ಸರಿ ಕಳ್ಳ. ಏನಾದ್ರೂ ಮಾಡ್ಬಿಟ್ಟು ಹಿಂಗೆ ಒಂದ್ 2-3 ಸಲ ದಿಲೀಪಂಗೆ ಚಾಡಿ ಹೇಳಿ 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 ದಿಲೀಪನ್ ಮೇಲೆ ಏನಾದ್ರೂ ಮಾಡ್ಬಿಟ್ಟು ಮೊದ್ಲು ಮನೆಯಿಂದ ಕಳಿಸ್ಬಿಡ್ಬೇಕು, ನೆಮ್ಮದಿಯಾಗಿ ಇದ್ಬಿಡ್ಬೋದು ಕಳ್ಳ ಲೆಕ್ಕಾಚಾರಿ. ಹ್ಞೂ, ಎಲ್ಲ ತೋಟ ಹೊಲ ಗದ್ದೆ ಎಲ್ಲ ನಾವೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಕೊಡವು. ಹ್ಞೂ, ಹೇಳೋರಿರಲ್ಲ ಕೇಳೋರಿರಲ್ಲ ಕಳ್ಳ, ನಮ್ದೇ ರಾಜಭಾರ ಆವಾಗ. ಲೈ ಲೈ ಲೆಕ್ಕಾಚಾರಿ, ನಾನು ಹೋಗ್ಬಿಟ್ಟು ಬೇಕು ಬೇಕು ಅಂತ ನಮ್ಮ ಬಾವಂಗೆ, ಹ್ಞೂ ಹ್ಞೂ ಬಾವ ಬಾವ ಯಾಕೆ ಹೋಗ್ತಿದ್ದೀರಾ ಬನ್ನಿ ಬನ್ನಿ ಅಂತ ನಿಧಾನಕ್ಕೆ ನಾನು ನಾಟಕ ಮಾಡ್ತೀನಿ. ನೀನು ಬಂದು ಇಲ್ಲ 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 ಅವ್ನು ಮಾಡಿರೋ ತಪ್ಪು, ಅವನಿಗೆ ಬುದ್ಧಿ ಕಲಿಸ್ಲೇಬೇಕಂತ ಬೇಕು ಬೇಕು ಅಂತ ಇನ್ನೊಂದು ಸ್ವಲ್ಪ ಹಾಕ್ಕೊಡು, ಸರಿನಾ? ಅಯ್ಯೋ ಬಾವ ಬಾವ, ಎಲ್ಲೋಗ್ತಿದ್ದೀರಾ ಬನ್ನಿ ಬಾವ, ಮಂತ ಹೋಗೋಣ. ಮೊದ್ಲೇ ನಿಮಗೆ ಹುಷಾರಿರಲ್ಲ ಏನಿಲ್ಲ, BP ಬೇರೆ ಜಾಸ್ತಿ ಐತೆ. ಬಾರ ಬಾವ ಮಂತ ಹೋಗೋಣ, ಬಾರ ಬಾವ. ಅದ್ಯಾಕೆ ಬಾವ ಎಲ್ಲೋಗ್ತಿದ್ದೆ ಇವಾಗ? ನೀನ್ ಎಲ್ಲೂ ಹೋಗಂಗಿಲ್ಲ ಬಾ, ನಾನು ಅಕ್ಕಂಗೆ ಫೋನ್ ಮಾಡಿ ಕರಿತೀನಿ ನೋಡಿ ಇವಾಗ. ಸುಮ್ಕಿರ್ಲ ಬಾಮೈದ ನೀನು, ಸುಮ್ಕಿರೋ, ಜಾಸ್ತಿ ಮಾತಾಡ್ಬೇಡ ಮಾತಾಡ್ಬೇಡ ಅಂತ ಸುಮ್ಕಿರಿ. ಇವತ್ತು ಅವನಿಗೊಂದ್ ಕೈ ನೋಡ್ಕೊಂಡೆ ಬರ್ತೀನಿ ಇವತ್ತು. ಬಾರ್ ಬಾಬಾ, ನೀನ್ ಹಂಗೆಲ್ಲ ಹೋಗ್ಬೇಡ ಸುಮ್ಕಿ ನೀನು. ಅಲ್ಲ ಕಣ ಬಾಬಾ, ಅವ್ನು ಏನಂತ ತಪ್ಪು ಮಾಡ್ದ ಅಂತ, ಏನ ಅವನ್ ತೋಟದಲ್ಲಿ ಅವನು ಇದ್ ಮಾಡಿದಾನೆ. ಏನೋ ಒಂದ್ ಸ್ವಲ್ಪ ಆಸೆಗೆ ಏನೋ ಒಂದ್ ಮಾಡಿದಾನೆ. ಬರ್ರಿ ಬಾಬಾ ಸುಮ್ಕಿ ಅತ್ಲಾಗಿ ಯಾರ್ಯಾರ ಮಾತು ಕೇಳ್ಕೊಂಡ್ಬಿಟ್ಟಂಗ ಆಗ್ಬಿಟ್ಟಿದಾನೆ. ಏನ್ ಮಾಡ್ತೀರಾ ಇವಾಗ? ನಾನು ಬುದ್ಧಿ ಕಲಿಸ್ತೀನಿ ಕಣ್, ಬಾರ್ ಬಾಬಾ ನೀನು. ಯಾಕೆ ಅವನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂತಿದ್ಯಾ? ಯಾರಾದ್ರೂ ಏನಂತಾರೆ? ಸುಮ್ಕಿರ್ಲ ಬಾಮೈದ, ನೀನ ಕಳ್ಳ ಇಷ್ಟ ದಿವಸ ಅಕ್ಕನ ಮಗ ಸುಮ್ಕಿರ್ ಬಾಬಾ ನೀನು. ಅವ್ನಿಗೆ ಮುದ್ದಾಗ್ ಸಾಕಿದೀನಿ, ನೀವು ಬೈಬಿಡ್ರಿ ಅಂತ ಹೇಳಿ 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 ಅರ್ಧ ಅವನಿಗೆ ಮುದ್ದು ಮಾಡಿನೇನೆ ಇವತ್ತು ಹಿಂಗೆಲ್ಲ ಮಾಡ್ತಿರೋದವನು. ಸುಮ್ಕಿರ್ಲ ನೀನು. ಅವನಿಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಅವ್ನು ಬುದ್ಧಿ ಕಲಿ ಹೇಳ್ಕೊಳವು. ಸುಮ್ಕಿರು ನೀನು. ನಿಂಗಣ್ಣಾರೆ, ನೀವು ಸುಮ್ಕಿರಿ. ನಮ್ ಸಾವುಕಾರರು ಮಾಡ್ತಿರೋದು ಕರೆಕ್ಟ್ ಐತೆ. ಅಲ್ಲ, ಇವತ್ ಬೆಳಿಗ್ಗೆ ಇವನ್ ಕುಮಾರಣ್ಣನೂ ಆ ಶಂಕರಾಜ ಹೆಂಗ್ ಜಗ್ಲಕ್ ಬಂದಿದ್ರು ಅಂತ ನಮಗ್ ಮಾತ್ರ ಗೊತ್ತು. ಎಷ್ಟು ಸದ್ರ ಮಾಡ್ಕೊಂಡಿದಾರ ಅವರು, ಸದ್ರ ಮಾಡ್ಕೊಂಡಿದಾರ ಗೊತ್ತಾ? ನಮ್ ಸಾವುಕಾರ ಮೇಲೆ ಎಲ್ಲ ಸದ್ರ ಆಗಿದ್ದು ಇವ್ ದಿಲೀಪನಿಂದಾನೇ ಅರ್ಧ ಆಗಿದ್ದು. ನಮ್ ಸಾವುಕಾರಗ್ ನೋಡಿ ಮಾತಾಡ್ಸಕ್ಕೆ, ಅವ್ರ ಮುಂದೆ ನಿಂತ್ಕಣಕ್ಕೆ ಭಯ ಪಡ್ತಿದ್ದವ್ರೆಲ್ಲ ಇವತ್ತು ಎದ್ರು ಉತ್ತರ ಕೊಡಂಗ ಆಗ್ಬಿಟ್ರು. ಎಲ್ಲ ಇವ್ನ್ ದಿಲೀಪನಿಂದಾನೆ. ಗೊತ್ತಾ ನಿಮ್ಗೆ? ಸಾವುಕಾರ್ರೆ, ಇವ್ನ್ ದಿಲೀಪಂಗ್ ಮಾತ್ರ ನೀವು ಬುದ್ಧಿ ಕಲಿಸ್ಲೇಬೇಕು. ಇಲ್ಲ ಅಂದಿದ್ರೆ ಇವ್ನು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಎಲ್ಲ ಮಾರ್ಕೊಂಡ್ಬಿಟ್ರೆ ಏನ್ ಮಾಡೋದ ಮತ್ತೆ? ಕರೆಕ್ಟ್ ಕಳ್ಳ ಲೆಕ್ಕಾಚಾರಿ, ನೀನ್ ಹೇಳಿದ್ ಮಾತ್ರ 100% ಸತ್ಯ ಕಣವು. ನಿನ್ ಮಾತ್ ನಾನು ಮೊದ್ಲಿಗೆ ಕೇಳ್ಕೊಂಬರ್ಬೇಕಿತ್ತು ಕಳ್ಳ. ನಾನು ಬಹಳ ದಡ್ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಅಲ್ಲ ಕಳ್ಳ ಲೆಕ್ಕಾಚಾರಿ, ನನ್ನ ಹೆಂಡತಿ ಮಾತು ಕೇಳ್ಕೊಂಡ್ಬಿಟ್ಟು ಅವ್ರಿಬ್ರಿಗೂ, ಗಂಡ ಹೆಂಡತಿಗೆ ಇಬ್ರಿಗೂ ಮನೆ ಒಳಗಡೆ ಕರ್ಕೊಂಡಿದ್ದೆ ಮೊದ್ಲುನೇ ತಪ್ಪಾಗೋಯ್ತು ಕಳ್ಳ. ಯಾಕಾರು ಕರ್ಕೊಂಡು ಅನಿಸ್ಬಿಡ್ತೈತಿ ಇವಾಗ. ಹಿಂಗೆಲ್ಲ ಮಾಡ್ಬಿಟ್ರೆ ನಾನು ಇರಲ್ಲ ಕಣೋ, ನನ್ನ ತೋಟ ಹಾಳಾಗೋಗ್ಬಿಡುತ್ತೆ. ಎಲ್ಲ ಮಾರ್ಕೊಂಡು ಹೋಗ್ಬಿಡ್ಬೇಕು, ಬೀದಿಗೆ ಬಂದ್ಬಿಡ್ತೀನಿ. ಇಷ್ಟು ದಿವಸ ನಾನು ನನ್ನ ಬಾಮೈದ ಕಾಪಾಡ್ಕೊಂಡ್ ಬಂದಿರೋದು ಎಲ್ಲ ಬೀದಿಗೆ ಬಂದ್ಬಿಡ್ತೀನಿ ಕಣೋ ನಾನು. ಇಲ್ಲ 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 ಇಲ್ಲ, ಇನ್ಮೇಲಿಂದ ಅವನಿಗೆ ತೋಟದ ವ್ಯವಹಾರ ಆಗ್ಲಿ, ಕೋಳಿ ಫಾರಮ್ದು, ಕುರಿ ಫಾರಮ್ದು ಏನೂ ಆಗ್ಲಿ, ಒಂದೇ ಒಂದು ವ್ಯವಹಾರ ಅವ್ನು ಬಂದ್ಬಿಟ್ಟು ತೋಟದಲ್ಲಿ ಕಾಲಿಡಂಗಿಲ್ಲ, ಹಂಗ್ ಮಾಡ್ತೀನಿ. ಅವ್ನು ಎಲ್ಲಿದ್ದಾನೆ ಹೇಳೀಗ? ಅವ್ನು ಎಲ್ಲಿದ್ದಾನೆ ಹೇಳೋ ಲೆಕ್ಕಾಚಾರಿ ನನಗೆ? ಬಾಬಾ ಬಾಬಾ, ನಾನು ಮಾತ್ ಕೇಳ್ರಿ ಬಾಬಾ. ಸುಮ್ಕಿರಿ ಬಾಬಾ, ಏನು ಹೇಳ್ಬೇಡ್ರಿ. ಸುಮ್ಕಿರಿ ಬಾಬಾ, ಈಗ ಆಯ್ತು ಹೋಗ್ಲಿ, ಸುಮ್ಕಿರಿ ಬಾಬಾ. ಬರ್ರಿ ಬಾಬಾ ಮಂತ ಹೋಗೋಣ, ಸಮಾಧಾನ ಮಾಡ್ಕೊಳ್ರಿ ಇವಾಗ. ಲೆಕ್ಕಾಚಾರಿ ನೋಡ್ಲಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ನನ್ನ ಬಾಮೈದುಂಗೆ ತೆಪ್ಪುಗೆ ಬಾಯಿ ಮುಚ್ಕೊಂಡು ಸುಮ್ಕಿದ್ರೆ ಒಳ್ಳೇದು ಅಂತ ಹೇಳ್ಬಿಡು. ಇಲ್ಲ ಅಂದ್ರೆ ನೋಡು, ಇವನ್ಗೂ ಕಳಿಸ್ಬಿಡ್ತೀನಿ ಇವಾಗ. ನನಗೆ ಬರ್ತಾ ಇರೋ ಕೋಪಕ್ಕೆ ಅವ್ನು ಎಲ್ಲಿದ್ದಾನಂತ ಹೇಳೋ ಮೊದ್ಲು. ಅವ್ನು ದಿಲೀಪಂಗೆ ಮೊದ್ಲು ಅವನಿಗೆ ತೋಟದ ತಾವಲಿಂದ ಆಚೆ ಕಡೆ ಕಳಿಸ್ಬೇಕು. ಅವ್ನು ಏನು ಮಾಡೋದೇ ಬೇಡ, ನನ್ನ ಮನೇಲಿ ಇರೋದು ಬೇಡ. ಗಂಡ ಹೆಂಡತಿ ಇಬ್ರು ಎಲ್ಲಾದ್ರೂ ಹೋಗ್ಬಿಟ್ಟು ಹೆಂಗಾದ್ರೂ ಜೀವನ ಮಾಡ್ಕೊಳ್ಳಿ. ನನ್ನ ಮನೇಲಿ ಇರೋದು ಬೇಡ ಅಂದ್ರೆ ಬೇಡವೇ ಬೇಡ ಅವನು. ಯಾವ್ದೇ ಕಾರಣಕ್ಕೂ ಇಲ್ಲಿ ಇರೋದು ಬೇಡ ಅವನು. ಅಲ್ಲ ಕಣ್ ಬಾಬಾ, ಹಿಂಗ್ ಹೇಳಿದ್ರೆ ಸರಿ ಆಗುತ್ತೇನ್ ಬಾಬಾ? ಆಡ್ಕೊಂಡವ್ರ ಮುಂದೆ ನಾವು ಎಡಗ್ ಬಿದ್ದಂಗ ಆಗ್ಬಿಡುತ್ ಕಣ್ ಬಾಬಾ. ನನ್ನ ಮಾತು ಕೇಳು, ಎಲ್ಲಾರು ಆಡ್ಕೊಂತಾರ ಕಣ್ ಬಾಬಾ. ಇವ್ ತಮ್ಮನ ಮಕ್ಳುಗಳೆಲ್ಲ ಹೆಂಗಿದ್ದಾರೆ, ಎಷ್ಟು ಬುದ್ಧಿವಂತರಾಗಿದ್ದಾರೆ, ಹೆಂಗ್ ದುಡಿತಿದ್ದಾರೆ. ಇವ್ ದಿಲೀಪಂಗ್ ಏನಾಗೈತಂತ ಕಾಣ ಇವನಿಗೆ? ಅಲ್ಲ, ಅವರೆಲ್ಲ ಕಾರು ಎಲ್ಲ ತಗೊಂಡು ಹೆಂಗಿದಾರಂತೀರ? ಎಲ್ಲ ಅವ್ರ ಸ್ವಂತ ದುಡಿಮೆ ಮಾಡ್ಕೊಂಡು ಇವ್ ದಿಲೀಪಂಗೆ ಎಲ್ಲ ನೀವೇ ತಗೊಂಬಂದ್ ಕೊಡ್ತೀರಾ. ಆದ್ರೂ ಇಂಥ ಕೆಲಸ ಮಾಡ್ತಿದಾನಲ್ಲ, ಹೆಂಗಾದ್ರೂ ಮನ್ಸು ಬಂತು ಅಂತ ಕಾಣ ಇವನಿಗೆ. ಬಾಬಾ ಬಾ 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 ಬಾಬಾ ಅತ್ಲಾಗಿ ಹೋಗ್ಲಿ, ಅತ್ಲಾಗಿ ಇದೊಂದ್ಸಲಿ ಬಾರ ಬಾಬಾ. ನಾನು ಹೊಟ್ಟೆ ಉರಿತೈತೆ, ಸುಮ್ಕಿರೋ ಬಾಮೈದ. ಮಾತಾಡಬೇಡ ನೀನು, ಸುಮ್ಕಿರಲ್ಲ. ನನ್ನ ಹೊಟ್ಟೆ ಉರಿತಿರೋದು ನನಗೆ ಗೊತ್ತು. ನನ್ನ ಕಷ್ಟಗಳು ಯಾರ ಮುಂದೆ ಹೇಳ್ಕಡನ? ಎಲ್ಲಾರು ಮಕ್ಳುಗಳು ಬುದ್ಧವಂತರಾದ್ರು, ಮದ್ವೆ ಆದ್ರು. ಈ ನನ್ನ ಮಗ ನೋಡಿರೆ, ಮದ್ವೆ ನೋಡಿರಿ ಹಿಂಗ್ ಮಾಡ್ಕೊಂಬಂದ, ಕೇಳ್ದಂಗ್ ಮಾಡ್ಕೊಂಬಂದ್ಬಿಟ್ಟು ನಾನು ಮದ್ವೆ ಆಗಿದ್ದೀನಿ ಅಂತ ದೊಡ್ಡದಾಗ ಬೇರೆ ಬಂದ್ಬಿಟ್ಟು ನನ್ನ ಮುಂದೆ ಇದ್ ಮಾಡ್ತಿದ್ದಾನೆ. ಸಾಲದಕ್ಕೆ ಈಗ ಹಿಂಗೆಲ್ಲ ಮಾಡ್ತಿದ್ದಾನೆ. ತೋಟದಲ್ಲೆಲ್ಲ ಕದ್ದು ಮಾರ್ಕೊಳ್ಳೋದು, ಎಲ್ಲಾದ್ರೂ ಮಾರ್ಕೊಂಡು ನನ್ನ ಕಡೆಗೆ ಬೀದಿಗೆ ಬಂದ್ಬಿಡ್ತೀನಿ. ಇವ್ನಿಗೆ ಹಿಂಗೆ ಬಿಟ್ಕೊಂಡ್ರೆ, ಇವ್ನಿಗೆ ಬಿಟ್ಕೊಳೋದಲ್ಲ, ಇವನು ಮನೆ ಒಳಗೆ ಇದ್ರೇನೆ ನನಗೆ ತೊಂದ್ರೆ. ಮೊದ್ಲು ಮನೆಯಿಂದ ಆಚೆ ಕಡೆ ಹಾಕ್ಬೇಕು, ಗಂಡ ಹೆಂಡತಿಗೆ ಇಬ್ರು. ನನ್ನ ಮನೆ ಒಳಗಡೆ ಬರಲೇಬಾರ್ದು ಅವರು. ಜಗಣ ಜಗಣ,
ಏನ್ ಮಾಡ್ತಿದ್ಯಪ್ಪ? ಆಯ್ತಾ ಕೆಲಸ ಎಲ್ಲ ಮುಗೀತಾ? ಹೂ ಕಣ್ ಬಾರ್ಲ ಪಾಪ ದಿಲೀಪ, ಎಲ್ಲ ಮುಗೀತು. ಇನ್ನೇನ್ ಮಾಡೋಣ, ಒಂದ್ ಗಳಿಗೆ ಇಲ್ಲೇ ನೆರಳಲ್ಲಿ ಕುತ್ಕೊಳ್ಳೋಣ ಅಂತ ಬಂದ ಕಳೆ. ಸಾಕಾಗೋಯ್ತು ಅತ್ಲಾಗಿ. ಬೆಳಗ್ಗೆ ನಾನು ಕೆಲಸ ಮಾಡಿ ಮಾಡಿ ಮಾಡಿ. ಮತ್ ಇನ್ನೇನಪ್ಪ ಸಮಾಚಾರ? ಏನು ಇಲ್ಲ ಕಣ, ಬಾರಣ ಊಟ ಮಾಡ್ಕೊಂಬ. ಊಟ ಎಲ್ಲ ತಂದಿದ್ದೀನಿ, ಮಂತವಿಂದಾನೆ ತಗೊಂಬಂದಿದ್ದೀನಿ ಊಟನ. ಬಾರಣ ಊಟ ಮಾಡಬಾ. ಮತ್ತಿನ್ನೇನ್ ಜಗಣ ಸಮಾಚಾರ? ನಮ್ಮ ಮಾವರುನು ಲೆಕ್ಕಾಚಾರಿ ಇಬ್ರಾಳನು ಬೆಳಿಗ್ಗೆನೆ ನೀನ್ ಹೇಳದಂಗೆನೆ ಪತ್ತೆ ಹಚ್ಬೇಕಂತಾನೆ ನಾನು ಬಂದ್ ನೋಡ್ತೀನಿ. ಕರೆಕ್ಟಾಗಿ ನೆನೆ ಕೋಳಿ ಫಾರಮಲ್ಲಿ ದಿನಾಲು ಮೊಟ್ಟೆ ಲೆಕ್ಕ ಸಿಗ್ತಿರಲ್ವಲ್ಲ ನಂಗೆ. ಬರ್ತೀನಿ, ಮೊಟ್ಟೆ ನೋಡ್ತೀನಿ. ಮೊಟ್ಟೆ ನೆನ್ನೆ 25 ಎಣ್ಸ್ ಹೋಗಿದ್ದೆ. ಇವಾಗ ಬೆಳಿಗ್ಗೆ ಬರ್ತೀನಿ, ಮೊಟ್ಟೆಗಳು ಇಲ್ಲ. ಆಮೇಲಿಂದ ನೋಡು ಬೈದೆ 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 ಲೆಕ್ಕಾಚಾರಿಗೆ. ನೀನು ಬಂದ್ರೆ ಬಾ, ಇಲ್ಲ ಅಂದ್ರೆ ನಮ್ಮ ತೋಟ ತವಿಂದ ಹೋಗ್ಬಿಡು, ನೀನು ಬರಲೇಬೇಡ ನಾಳೆಯಿಂದ. ಎಲ್ಲ ಕೆಲಸಗಳೆಲ್ಲ ಬೇರೆಯವ್ರಿಗೆ ಕರ್ಕೊಂಬಂದು ನಾನು ಮಾಡಿಸ್ಕೊಂಡ್ಬಿಡ್ತೀನಿ, ನನಗೆ ಗೊತ್ತೈತೆ ಅಂತ ಬೈದೆ. ಆವಾಗ ಉಸಿರು ತೆಗಿದಲೆ ನಾಳೆಯಿಂದ ಕರೆಕ್ಟಾಗಿ ಕೊಡ್ತೀನಿ ಕಣ್ರಿ ಸಾವ್ಕಾರ್ರೆ. ಲೆಕ್ಕಾಚಾರ ಎಲ್ಲಾನು ನಂದು ಗೊತ್ತಾಗ್ಲಿಲ್ಲ. ನಾನು ಎಲ್ಲ ಕಡೆ ಒಬ್ಬನೇ ಕೆಲಸ ಮಾಡ್ಬೇಕ್ರು ನೋಡ್ರಿ, ಏನೇನಂತ ಮಾಡ್ಲಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಿದ್ದಾನೆ. ಅವನಿಗೆ ಸಪೋರ್ಟ್ ಬೇರೆ, ನಮ್ಮ ಮಾವ ಬೇರೆ. ಇಬ್ರು ಸೇರ್ಕೊಂಡ್ಬಿಟ್ಟು ಇಂಥ ಕುತಂತ್ರ ಮಾಡ್ತಿದಾರಲ್ಲ ಇವರು. ನಾನು ಅನ್ಕಂಡೆ ಇವ್ರು ಮೊದ್ಲಿಂದಾನು ಇನ್ನೆಷ್ಟು ಮಾಡಿರ್ಬೇಡ ನಮ್ಮ ಅಪ್ಪಂಗೆ ಬಾವ ಅನ್ಕೊಂಬಿಟ್ಟು ಅಂತ ಅನ್ಕಂಡೆ. ಏನು ಮಾಡ್ತೀಯ, ಮಾವ ಅಲ್ವಾ? ಅದಕ್ಕೋಸ್ಕರ ಅತ್ಲಾಗಿ ಸುಮ್ಕಾದೆ, ಅತ್ಲಾಗಿ ಏನು ಮಾತಾಡ್ಲಿಲ್ಲ. ಇನ್ಮೇಲಿಂದ ನಾವು ಬುದ್ಧಿವಂತರ ಆಗ್ಬಿಟ್ರೆ ಸಾಕಲ್ವ, ಇನ್ನೇನು ಯಾರಿಗೆ ಕಟ್ಕೊಂಡು ಏನಾಗ್ಬೇಕಾಯ್ತಂತ ಏನು ಮಾತಾಡಕ್ ಹೋಗ್ಲಿಲ್ಲ ಕಣ. ಇವನೇ ಜಗಣ ಬಿಡ್ಲ ಪಾಪ, ಅತ್ಲಾಗ ಹೋಗ್ಲಿ ಸುಮ್ಕಿರ ಅತ್ಲಾಗಿ. ಏನು ಮಾಡಕ್ ಆಗಲ್ಲ ಕಣ. ನಿಮ್ಮ ಮಾವ ಇದ್ದ ನೋಡು, ಬಲು ಕಲ್ತ್ಬಿಟ್ಟಿದ್ದಾನೆ. ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಕಳ್ಳ ಅವನಿಗೆ. ಯಪ್ಪ 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 ಯಪ್ಪ, ಈ ರೀತಿ ಎಲ್ಲ ಮಾಡ್ತಾನಂತ ಅನ್ಕೊಂಡಿರಲ್ಲ ಕಣ. ನೀವು ಯಂತ್ರದಲ್ಲಿ ಕಡಿಮೆ ಮಾಡಿದಿರಂತ ಹಿಂಗಾಡ್ತಾನ ಅವನು. ಎಲ್ಲದ್ರಲ್ಲೂ ಏನಾರ ಇರ್ಲಿ ಎಲ್ಲಾನು ಕೊಡ್ತೀರಪ್ಪ, ಪ್ರತಿ ಒಂದ್ರಲ್ಲೂ ಕೊಡ್ತೀರಾ. ಆದ್ರೂ ಅಷ್ಟೊಂದೆಲ್ಲ ಕೆಟ್ಟ ಬುದ್ಧಿ ಕಲ್ತಾನಲ್ಲ ಅವನು. ನಿಮ್ಮ ತೋಟದಲ್ಲೇನೆ ಮೊದ್ಲಿಂದ ನಿಮ್ಮ ಅಪ್ಪನೇ ಕಣಪ್ಪ ಅವನಿಗೆ ಸಾಕೊಂಡಿರೋದು, ಚೆನ್ನಾಗಿ ಇದು ಮಾಡಿರೋದು. ಕಷ್ಟ ಸುಖ ಪ್ರತಿ ಒಂದಕ್ಕೂ ನಿಮ್ಮ ಅಪ್ಪನೇ ಆಗ್ತಾನೆ. ಆದ್ರೂ ಇಂಥ ಕೆಲಸ ಮಾಡ್ತಿದಾರಲ್ಲ, ನಂಬಿಕೆ ದ್ರೋಹ ತಾನೇ ಇದು. ಇಂಥ ನಂಬಿಕೆ ದ್ರೋಹ ಮಾಡೋದಕ್ಕೆ ಅವನೇ ಬೇಕಲ್ಲ. ಹೋಗತ್ಲಾಗಿ ಬಿಡ ಜಗಣ, ಬಿಡತ್ಲಾಗಿ ಹೋಗ್ಲಿ. ಅವನಿಗೆ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಯ್ತತ್ಲಾಗಿ. ನಮ್ಮ ಮಾವ ಏನಂತ ಇವಾಗ್ಲಾದ್ರೂ ನನ್ಗಾದ್ರೂ ಗೊತ್ತಾಯ್ತಲ್ಲ. ಸದಾ ನೀನು ಹೇಳಿದ್ದಕ್ಕೆ ಸರಿ ಆಗೋಯ್ತು. ಇಲ್ಲ ಅಂದ್ರೆ ನನ್ಗೆ ಹುಚ್ಚಿಡಿಯಂಗ ಆಗತ್ ಕಣ ಅತ್ಲಾಗಿ. ಏನಾಗ್ತೈತೆ ಏನೇನು ಒಂದು ಗೊತ್ತಾಗ್ತಿಲ್ವಲ್ಲ ನನ್ಗೆ. ಯಾರು ಬರ್ತಾರೆ ನಮ್ಮ ತೋಟದಲ್ಲಿ? ಮೊಟ್ಟೆ ಎಲ್ಲ ಯಾರು ತಗೊಂಡು ಹೋಗ್ತಾರೆ? ಹಾಲು ಕಡಿಮೆ ಬರ್ತೈತೆ ಲೆಕ್ಕ. ಎಲ್ಲದ್ರಲ್ಲೂ ಲೆಕ್ಕ ಕರೆಕ್ಟಾಗಿ ಗೊತ್ತಾಗ್ತಿಲ್ವಲ್ಲ. ಕೊಬ್ಬರಿ ಮಾರಿದ್ರೆ ಕೊಬ್ಬರಿಲೂ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಕಾಯಿನಲ್ಲೂ ಗೊತ್ತಾಗ್ತಿಲ್ಲ, ಹಂಗೆ ಎಳ್ನೀರಲ್ಲೂ ಗೊತ್ತಾಗ್ತಿಲ್ಲ. ಇದೇನಪ್ಪ ಇದು ಅನ್ಸ್ಬಿಡೋದು ನನ್ಗಂತೂ ಅತ್ಲಾಗಿ. ಆಮೇಲಿಂದ ನೋಡಪ್ಪ, ನೀನು ಹೇಳ್ದಲ್ಲ ರಾತ್ರಿ ಎಲ್ಲ ಒಂದೊಂದಾಗೆ ನನಗೂ ಗೊತ್ತಾಗ್ತಾ ಬಂತು. ಮೊದ್ಲಿಂದ ನಮ್ಮ ಮಾವ ಏನೇನು ಮಾಡೈತಂತ. ಆಮೇಲಿಂದ ಪಕ್ಕ ನಮ್ಮ ಮಾವನೇ ಅಂತ ನನಗೆ ಗೊತ್ತಾಗೋಯ್ತು. ಈಗ ನಮ್ಮ ಅಪ್ಪ ಅಮ್ಮನ ಮುಂದೆ ಹೇಳಿದ್ರೆ ಮಾತೆ ಕೇಳಲ್ಲ ನಮ್ಮ ಅಪ್ಪ ಅಮ್ಮ. ನಿಮ್ಮ ಮಾವ ಪ್ರತಿಯೊಂದೂ ಕಷ್ಟ ಸುಖಲ್ಲಿ ಆಗಿದ್ದಾನೆ, ನೀನು ಸುಮ್ಕೆ ಅವನ ಮೇಲೆ ದೂರ ಬೇಡ ನೀನು ಅಂತ ನನಗೆ ಬೈತಾರೆ. ಅದಕ್ಕೆ ಅತ್ಲಾಗಿ ನಾನು ಏನು ಮಾತಾಡಿಲ್ಲ ಕಣ ಜಗಣ. ಅತ್ಲಾಗಿ ಕಾದೆ ಅತ್ಲಾಗಿ. ಬಿಡ್ಲ ಪಾಪ, ಸತ್ಯ ಏನಂತ ನಿನ್ಗಾದ್ರೂ ಅಟ್ಲೀಸ್ಟ್ ಗೊತ್ತಾಗೈತಲ್ಲ, ಬಿಟ್ಬಿಡು ಅತ್ಲಾಗಿ ಸುಮ್ಕಾಗು. ಅಗಳ ಇದ್ಯಾಕ ಜಗಣ ನಮ್ಮ ಅಪ್ಪ ಹಿಂಗ್ ಬಂದ್ಬಿಡ್ತು? ಅಪ್ಪ ಇದ್ಯಾಕಪ್ಪ ಮಂತವ ಊಟ ಮಾಡಕ್ ಹೋಗ್ತೀನಂತ ಹೇಳಿದ್ದು ನೀನು ತಿರ್ಗಾ ತೋಟ ತಾವ್ ಬಂದ್ಬಿಟ್ಟಲ್ಲಪ್ಪ. ಇದ್ಯಾಕಪ್ಪ ಊಟ ಮಾಡ್ಕೊಂಬರ್ಲಿಲ್ವಾ? ನಾನು ನೋಡ್ಕೊಂತೀನಿ ಎಲ್ಲ ಕೆಲ್ಸಗಳು ಅಂತ ನೀನು ಹೇಳಿದೀನಿ. ಇನ್ನೇನು ತೋಟ ಎಲ್ಲ ನೋಡ್ಕೊಂಡು ನಾನು ತಿರ್ಗಾ ಇವಾಗ ಕೋಳಿ ಫಾರಂ ಹತ್ರನು ಕುರಿ ಫಾರಂ ಹತ್ರ ಎಲ್ಲ ಹೋಗಿ ಬರ್ತೀನಿ, ಎಲ್ಲ ನೋಡ್ಕೊಂಡ್ ಬರ್ತೀನಿ. ಆ ಸ್ಕೂಲ್ ಫಾರಂ ಹತ್ರ ಎಲ್ಲ ನಾನು ನೋಡ್ಕೊಂಡು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಬರ್ತಿದ್ದೆ. ನೀನು ಆರಾಮಾಗಿ ಊಟ ಮಾಡ್ಕೊಂಡು ಮಂತವಿರದಲ್ಲೇ ನೀನೇನಕ್ಕಪ್ಪ ಬರೋಕ್ ಹೋದೆ ಇವಾಗ? ನೋಡ್ದೇನ್ರಿ ಸಾವ್ಕಾರ್ರಿ, ನೋಡಿದ್ರ ಕೇಳಿಸ್ಕೊಂಡ್ರ? ಅದೇ ನೀವಿದ್ರೆ ಇಲ್ಲಿ ಏನು ಕಳ್ತನ ಮಾಡಕ್ ಆಗಲ್ವಲ್ಲ, ಏನು ಮಾರ್ಕೊಳಕ್ ಆಗಲ್ವಲ್ಲ. ಅದಕ್ಕೋಸ್ಕರ ನಿಮ್ಗೆ ಹೆಂಗ್ ಹೇಳ್ತಿದ್ರು ನೋಡ್ರಿ, ನೀವೇನಕ್ಕೆ ಬರಕ್ ಹೋದ್ರಿ ಅಂತ. ಅಬ್ಬಾ ಅದೇನ್ ನಾಟಕ ಕಲ್ತಾನೆ ನಮ್ ದಿಲೀಪ. ನಾನ್ ನೋಡಿದ್ ದಿಲೀಪ ಅಲ್ಲ ಕಣ್ರಿ ಸಾವ್ಕಾರ್ರಿ. ಇವನು ಬಾಳ ಬದ್ಲಾಗ್ಬಿಟ್ಟಿದ್ದಾನೆ, ಬಾಳ ಚೇಂಜ್ ಆಗ್ಬಿಟ್ಟಿದ್ದಾನೆ ಇವನು. ಬಲು ಕಲ್ತ್ಬಿಟ್ಟಿದ್ದಾನೆ ಕಣ್ರಿ ಸಾವ್ಕಾರ್ರೆ. ಹೆಂಗೆ ಸುಳ್ಳು ಹೆಂಗ್ ಹೇಳ್ತಾರ ನೋಡ್ರಿ ಇವನು. ಎಲ್ಲ ಮಾಡ್ತಿದ್ದೆ ನೀನು? ನಿನ್ನೆ ಎಲ್ಲ ಕಾಯಿ ಎಲ್ಲ ಮಾಡ್ದೆ ನೀನು? ನಿನ್ನೆ ಕಾಯಿ ಎಲ್ಲ ಕದ್ದಿ ಎಲ್ಲ 400 500 ಕಾಯಿಗಳು, ತೆಂಗಿನಕಾಯಿಗಳು. ಏನ್ ಮಾಡ್ದೆ? ಬಾಯ್ ಬಿಟ್ಟು ಕರೆಕ್ಟಾಗಿ ಹೇಳಿದ್ರೆ ಸರಿ ಐತೆ. ಇಲ್ಲ ಅಂದ್ರೆ ನೋಡು, ನನಗೆ ಬರ್ತಾ ಇರೋ ಕೋಪಕ್ಕೆ ಕರೆಕ್ಟಾಗಿ ಹೇಳ ಪಾಪ, ಏನ್ ಮಾಡ್ದೆ ಅಂತ ಹೇಳು. ಇದ್ಯಾಕಪ್ಪ ಹಿಂಗ್ ಹೇಳ್ತಿದ್ಯಾ ನನ್ಗೆ? ಕಾಯಿಗಳು ಏನ್ ಮಾಡಿದೆ ಅಂತ ಹೇಳಿದ್ರೆ ನಾನೇನ್ ಗೊತ್ತು, ನನ್ಗೇನ್ ಗೊತ್ತು? ನೆನ್ನೆ ನಿಮ್ಗೆ ಹೇಳಿಲ್ವೇನಪ್ಪ? ಜಗಣ್ಣ ತಿಂಡಿ ತಿನ್ನಕ್ ಹೋದಾಗ ಯಾರೋ ಎತ್ಕೊಂಡೋದ್ರು ಕಣಪ್ಪ ಕಾಯಿಗಳು. ಅದ್ ಯಾರಂತ ಗೊತ್ತಾಗ್ತಿಲ್ಲ ನನ್ಗೂನು ಅಂತ ಹೇಳಿದೀನಿ ನಿಮ್ಗೆ. ತಿರ್ಗಾ ಬಂದು ಇದ್ಯಾಕಪ್ಪ ಹಿಂಗ್ ಕೇಳ್ತಿದ್ಯಾ? ಯಾಕಪ್ಪ, ಯಾಕೇನಾಯ್ತು? ಏನಾಯ್ತಂತ
ನನಗ್ ಗೊತ್ತು. ಹ್ಞೂ, ನನಗೂ ಗೊತ್ತು, ನಿನ್ಗೂ ಚೆನ್ನಾಗಿ ಗೊತ್ತೈತೆ. ಎಲ್ಲಾ ಕಾಯಿಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ನೀನು ತೋಟದಾವಲಿಂದ ಕದ್ದು ಮಾರ್ಕೊಳ್ತೀಯ. ಕೋಳಿ ಮೊಟ್ಟೆಗಳೆಲ್ಲ ತಗೊಂಡೋಗ್ಬಿಟ್ಟು ಕದ್ದು ಮಾರ್ಕೊಳ್ತೀಯ. ಆ ಹಾಲು ಅರ್ಧ ಡೈರಿಗೆ ಹಾಕಿದ್ರೆ ಅರ್ಧ ಬೇರೆಯವ್ರಿಗೆಲ್ಲ ಕದ್ದು ಮಾರ್ತೀಯ ನೀನು. ಎಳ್ನೀರು, ಕಾಯಿ, ತೆಂಗಿನಕಾಯಿ, ಕೊಬ್ಬರಿ ಎಲ್ಲ ಮಾರ್ಕೊಳೋದು ಅಲ್ವೆಲ್ಲ. ಇಂಥ ಕೆಲಸ ಮಾಡ್ತೀಯ ನೀನು, ಇಂಥ ಕೆಲಸನ. ಏನೋ ಮಗ ಅಂತ ನಾನು ಹೆಂಗ ಮಗಂಗೆ ಜವಾಬ್ದಾರಿ ಬಂದ್ಬಿಟ್ಟೈತೆ ಮದ್ವೆ ಆದ್ಮೇಲಿಂದ, ಹೆಂಗ ನಾನು ಆರಾಮಾಗ್ತೀನಲ್ಲ ಅಂತ ನಾನು ಎಷ್ಟೊಂದೆಲ್ಲ ಖುಷಿಯಾಗಿ ಇಟ್ಕೊಂಡಿದ್ನಲ್ಲೋ, ಎಷ್ಟು ಖುಷಿ ಮಾಡ್ಕೊಂಡಿದ್ದೆ. ಏನೇನೆಲ್ಲ ಆಸೆ ಇಟ್ಕೊಂಡ್ಬಿಟ್ಟಿದ್ದೆ. ಎಲ್ಲ ನನ್ನ ಆಸೆಗೆಲ್ಲ ಮಣ್ಪಾಲು ಮಾಡ್ಬಿಟ್ಟಲ್ಲ ನೀನು. ಮಣ್ಪಾಲು ಚೂರ್ ಚೂರ್ ಮಾಡ್ಬಿಟ್ಟೆ. ನನಗೆ ಬರ್ತಾ ಇರೋ ಕೋಪಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನಿನಗೆ. ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ವೇನೋ? ನಿನ್ ತೋಟದಲ್ಲೇ ನೀನು ಕದ್ದು ಎಲ್ಲ ಮಾರ್ಕೊಳೋದಕ್ಕೆ. ಮೊದ್ಲಿಂದ ಅಂತೂ ಒಂದೇ ಒಂದ್ ಕೆಲಸ ಮಾಡ್ತಿರಲಿಲ್ಲ, ಒಂದ್ ಓದೋದಕ್ಕೂ ಹೋಗ್ಲಿಲ್ಲ, ಏನೂ ಮಾಡ್ಲಿಲ್ಲ. ಪೋಲಿ ಎಲ್ಕೊಂಡು ತಿರ್ಗಾಡ್ತಿದ್ದ ಬರೀ ಬೈಕಲ್ಲಿ. ಇವಾಗ್ಲಾದ್ರೂ ಜವಾಬ್ದಾರಿ ಬಂತಲ್ಲ ನನ್ನ ಮಗಂಗಂತ ಎಷ್ಟೊಂದೆಲ್ಲ ಖುಷಿ ಪಟ್ಕೊಂಡಿದ್ದು. ನಾನು ಗಂಡ ಹೆಂಡತಿ ಇಬ್ರಾಳದನು ಏನೇನೋ ಆಸೆ ಇಟ್ಕೊಂಡಿದ್ವಲ್ಲೋ ಎಲ್ಲದಕ್ಕೂ ಮಣಪಾಲು ಮಾಡಿಬಿಟ್ಟಲ್ಲ. ಈ ಬೇಡ, ಬೇಡವೇ ಬೇಡ. ನೀನ್ ಇನ್ಮೇಲಿಂದ ನನ್ನ ತೋಟದಲ್ಲಿ ಬಂದ್ಬಿಟ್ಟು ನಿನ್ ಕಾಲು ಇಡೋದೇ ಬೇಡ ನೀನು. ನಡಿ, ಮೊದ್ಲು ನಡಿ, ನನ್ನ ತೋಟತಾವಿಂದ ಆಚೆ ಕಡೆ ನಡಿ. ತೋಟತಾವ್ಲು ಬರಬೇಡ, ನನ್ನ ಮಂತಾವ್ಲು ಬರಬೇಡ, ಎಲ್ಲೆಲ್ಲರೂ ಬರಬೇಡ ನೀನು. ನಡಿ ಆಚೆ ಕಡೆ ನೀನು. ಇನ್ನೊಂದ್ ದಿವಸ ಏನಾದ್ರು ಈ ಕಡೆ ಬಂದೆ ಅಂದ್ರೆ ನೋಡು, ನನ್ಗೂ ನಿನ್ಗೂ ಸರಿ ಇರಲ್ಲ. ನಡಿ ನೀನ್ ಆಚೆ ಕಡೆ ತೋಟತಾವ್ಲಿಂದ. ಅವಳಿಗೆ ಬಡ್ಕಂಡೆ, ಅವಳಿಗೆ ಮನೆಯಿಂದ ಆಚೆ ಕಡೆ ಹಾಕಾದ್ಮೇಲೆ ತಿರ್ಗಾ ಕರ್ಕೋಬೇಡ ಕಣೆ. ಬೇಡ ಕಣೆ, ಅವ್ನ್ ಸರಿ ಇಲ್ಲ ಕಣೆ, ಬೋಲು ಕಲ್ತ್ಬಿಟ್ಟಿದ್ದಾನ ಕಣೆ. ನಮ್ ಇಬ್ರಿಗೂ ಅಷ್ಟೊಂದ್ ಪ್ರೀತಿಯಿಂದ ಸಾಕೈದ್ರು ನಮಗ್ ಗೊತ್ತಿಲ್ದಂಗ್ ಮದ್ವೆ ಆಗಿ ಬಂದಿರೋನು ಅವನ ಹತ್ರ ನೀ ಎತ್ತಿಲ್ಲ ಕಣೆ. ಮನೆಯಿಂದ ಆಚೆ ಕಡೆ ಹಾಕ್ಬಿಡ್ಬೇಕು, ಅವನಿಗೆ ಕರ್ಕೋಬೇಡ ಕಣೆ ಅಂತ ಹೇಳಿದ್ರೆ ಬುದ್ಧಿ ಕಲೀಲಿಲ್ಲ ನೀನು. ನಿನ್ಗೆ ಹಿಂಗ್ ಕಲ್ತ್ರೆ ನೀನು ಬುದ್ಧಿ ಕಲಿಯಲ್ಲ. ಹಿಂಗ್ ಮಾಡಿದ್ರೆ ನಡಿ. ನಿನಗೆ ಮನೆಯಿಂದ ಆಚೆ ಕಡೆ ಹಾಕಿರನೆ ಗಂಡ ಹೆಂಡತಿಗೆ ನೀವು ಬುದ್ಧಿ ಕಲಿಯೋದು. ಇಲ್ಲ ಅಂದ್ರೆ ನಾನ್ ತೋಟ, ಹೊಲ, ಗದ್ದೆ, ಕೋಳಿ ಫಾರಂ, ಕುರಿ ಫಾರಂ ಎಲ್ಲ ಮಾರ್ಕೊಂಡ್ಬಿಟ್ಟು ನನಗೆ ಬೀದಿಗೆ ತಗೊಂಬಂದ್ಬಿಡ್ತೀರಾ ನೀವು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡ್ಬಿಟ್ಟು. ಇಲ್ಲ 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 ಇಲ್ಲ, ಇಷ್ಟ ದಿವಸ ಒಂದು 15 ದಿವಸದಿಂದ ತಪ್ಪು ಮಾಡಿದೆ ಅಂದ್ಮೇಲೆ ಇನ್ಮೇಲಿಂದ ನಾನು ಯಾಮಾರಲ್ಲ ನಿಂತವ. ನಡಿ ನೀನು ಬುದ್ಧಿ ಕಲ್ತು ಗೊತ್ತಾಗೋಯ್ತು ನನಗೆ ಏನಂತ. ಎಲ್ರು ಇನ್ನೇನು ನನಗೆ ಬೆಲೆನೇ ಇಲ್ದಂಗ್ ಮಾಡ್ಬಿಟ್ರಲ್ಲ. ಇನ್ನೇನು ಬೀದಿಗೆ ಒಂದ್ ನಿಲ್ಸೋದೊಂದು ಬಾಕಿ ಐತೆ. ನೀವು ಎಲ್ಲ ಮಾಡ್ಬಿಟ್ರಿ ಅತ್ಲಾಗಿ. ಇವತ್ತು ಕೈಲಾಗ್ದವ್ರೆಲ್ಲ ನನಗೆ ನೋಡಿ ಅಣಗಿಸ್ಕೊಂಡು ಮಾತಾಡ್ಕೊಳೋದು, ಎದುರುತ್ರ ಕೊಡೋಂಗ್ ಮಾಡ್ಬಿಟ್ಟಲ್ಲೋ ನೀನು. ಮಗ ಅಂತ ಸಾಕೊಂಡಿದ್ದಕ್ಕೆ ಚೆನ್ನಾಗೇನೆ ತಕ್ಕ ಪಾಠ ಕಲಿಸ್ಬಿಟ್ಟೆ ನೀನು. ತಕ್ಕ ಉತ್ತರ ಕೊಟ್ಬಿಟ್ಟೆ ನನಗೆ. ಬ್ಯಾಡವೇ ಬೇಡ ಕಣಪ್ಪ, ನೀನ್ ಸವಾಸನೆ ಬೇಡ. ಹೋಗ್ಬಿಡು. ಅಲ್ಲ ಕಣಪ್ಪ, ಇದ್ಯಾಕಪ್ಪ ಏನೇನೋ ಮಾತಾಡ್ತಿದ್ಯಾ? ಏನಾಯ್ತಪ್ಪ ನಿನಗೆ? ನಾನ್ ತೋಟತಾವ ಬಂದು ಕೆಲಸ ಮಾಡ್ತಿದ್ದೀನಿ, ನನ್ನ ಪಾಡಿಗೆ ನಾನು ಊಟ ಮಾಡಿಲ್ಲ, ಕರೆಕ್ಟಾಗಿ ನಿದ್ದೆ ಮಾಡಲ್ಲ, ತಿಂಡಿ ತಿಂದಂಗೆ ನಾನು ಸಾಯ್ತಿದ್ದೀನಲ್ಲಪ್ಪ ಬಂದು 15 ದಿವಸದಿಂದ. ನಮ್ಮ ಅಪ್ಪ ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ಏನೇನಂತ ನನಗೆ ಬೆಲೆ ಗೊತ್ತಾಗ್ತೈತೆ. ನಮ್ಮ ಅಪ್ಪನ ಬೆಲೆ ಏನಂತ ಗೊತ್ತು ನನಗೆ. ಇಷ್ಟೊಂದೆಲ್ಲ ನನಗೋಸ್ಕರ ಮಾಡೈತಲ್ಲ ಅಂತ ನಾನು ತೋಟ, ಹೊಲ, ಗದ್ದೆ ಎಲ್ಲ ಊಟ ಮಾಡ್ದಲೆ, ತಿಂಡಿ ತಿಂದಲೆ ಬಂದು ಕಷ್ಟಪಡ್ತಿದ್ದೀನಲ್ಲಪ್ಪ. ಆದ್ರೂ ಇದ್ಯಾಕಪ್ಪ ಹಿಂಗ್ ಹೇಳ್ತಿದ್ಯಾ? ಏನಾಯ್ತಪ್ಪ ಇವಾಗ? ಸುಮ್ಕಿರಪ್ಪ, ಹಿಂಗೆಲ್ಲ ಹೇಳ್ಬೇಡ, ಯಾರ ಮುಂದೆ ಬೈಬೇಡ. ನನಗೊಂಥರ ಆಗುತ್ತೆ. ನೀನು ಬೈಯದಿದ್ರೆ ಬೇಕಾದ್ರೆ ಮನೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಒಬ್ನಿಗೆ ಬೈಯಿ. ಎಲ್ಲಾರ ಮುಂದೆ ಹಿಂಗೆಲ್ಲ ಬೈಬೇಡ ಕಣಪ್ಪ. ಓಹೋ, ಮರ್ಯಾದಿ ಪ್ರಶ್ನೆ ಏನೋ ಇವನಿಗೆ, ದೊಡ್ಡ ಮನ್ಸಿಂಗೆ ಮರ್ಯಾದಿ ಪ್ರಶ್ನೆ. ಅಲ್ಲ ಕಣ, ನನ್ನ ತೋಟದಲ್ಲಿ ಎಲ್ಲ ಕಾಯೆಲ್ಲ ಎತ್ಕೊಂಡು ಹೋಗ್ಬೇಕಾದ್ರೆ, ಕಳ್ತನ ಮಾಡ್ಬಿಟ್ಟು ಎತ್ಕೊಂಡು ಹೋಗ್ಬೇಕಾದ್ರೆ ನಿನ್ಗೆ ಮರ್ಯಾದಿ ಪ್ರಶ್ನೆ ಏನಂತ, ಮರ್ಯಾದಿ ಬೆಲೆ ಗೊತ್ತಾಗ್ಲಿಲ್ವಾ? ಇವಾಗ ಮಾತ್ರ ಎಲ್ಲಾರ ಮುಂದೆ ಬೈತಿರ್ಬೇಕಾದ್ರೆ ಮಾತ್ರ ಗೊತ್ತಾಗ್ತೈತ ನಿನ್ಗೆ? ಸಾವ್ಕಾರ್ರೆ ಯಾಕೆ ಸಾವ್ಕಾರ್ರೆ ಹಿಂಗೆಲ್ಲ ಮಾತಾಡ್ತೀರಾ ಪಾಪ ದಿಲೀಪನ್ ಮೇಲೆ? ಅಲ್ಲ ಕಣ್ರಿ ಸಾವ್ಕಾರ್ರೆ, ದೇವ್ರಂತ ಮಗ ಹುಟ್ಟಿದಾನೆ. ನನ್ನ ಮಾತು ಕೇಳ್ರಿ. ನಿಮ್ಗೆ ಯಾರೋ ಆಗ್ದಲೇ ಇರೋರು ಅಪ್ಪ ಮಗನ್ ಮಧ್ಯದಲ್ಲಿ ಜಗಳ ಹಾಕೋದಕ್ಕೆ, ಮನೆಯಿಂದ ಆಚೆ ಕಡೆ ಕಳಿಸ್ಲಿ ಅಂತ ಇದ್ ಮಾಡೋದಕ್ಕೆ ಇವೆಲ್ಲ ಮಾಡ್ತಿರೋ ಕುತಂತ್ರ. ನನ್ನ ಮಾತು ಕೇಳ್ರಿ. ನಿನ್ ಮಗ ದೇವ್ರಂತವನು ಬಾಳ ಕಷ್ಟ ಪಡ್ತಿದ್ದಾನೆ. ನನ್ನ ಮಾತು ಕೇಳ್ರಿ. ಹಿಂಗೆಲ್ಲ ಬೈಯಕ್ ಹೋಗ್ಬೇಡ್ರಿ, ಸುಮ್ನಿರ್ರಿ, ಸಮಾಧಾನದಿಂದ ಇರ್ರಿ ಸಾವ್ಕಾರ್ರೆ. ಸುಮ್ಕಿಲ್ಲ ಜಗಣ, ನೀನೆಲ್ಲ ಮಧ್ಯದಲ್ಲಿ ಬಂದಿದ್ ನೀನು ಕೆಲಸ ಮಾಡಕ್ ಬಂದಿಯಾ? ನೀನ್ ಪಾಡಿಗೆ ನೀನ್ ಕೆಲಸ ಮಾಡ್ಕೊಂಡು ಸುಮ್ಮಕ್ ತೆಪ್ಪಗ್ ಹೋಗ್ಲಾ ನೀನು. ಮಧ್ಯದಲ್ಲಿ ಬರ್ಬೇಡ. ಅಪ್ಪ ಮಗ ಮಾತಾಡ್ತಿರ್ಬೇಕಾದ್ರೆ ನಿಂದೆಲ್ಲ ಮಧ್ಯದಲ್ಲಿ ದೊಡ್ಡದಾಗ ಬೇರೆ ಬಂದ್ಬಿಟ್ಟ ಇವನು ನನಗ್ ಬುದ್ಧಿ ಹೇಳೋದಕ್ಕೆ. ಒಬ್ಬೊಬ್ಬ ನನ್ನ ಮಗ ಸರಿ ಇಲ್ದೇ ಇರೋದಕ್ಕೆ ಅವ್ರು ಇವ್ರು ಬರೋರೆಲ್ಲಾರು ನನಗೆ ಬುದ್ಧಿವಾದ ಹೇಳಂಗ್ ಆಗ್ಬಿಟ್ರು. ಇದ್ಯಾಕಪ್ಪ ನಮ್ಮ ಅಪ್ಪಂಗೆ ಏನಾಯ್ತಪ್ಪ ಹಿಂಗ ಆಡ್ತಿದಾರೆ? ಅಲ್ಲ, ಇಷ್ಟು ಬೆಳಿಗ್ಗೆಯಿಂದ ಇವಾಗಿಂದನು ನಾನು ಮಧ್ಯಾಹ್ನ ಬರ್ಬೇಕಾದ್ರೆ ಒಂದ್ 12 ಗಂಟೆಗೆ ಅಪ್ಪನ್ ತವ ಮಾತಾಡ್ಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ಆರಾಮಾಗಿ ಬಂದಿದ್ದೀನಿ. ಇವಾಗ ನೋಡಿದ್ರೆ ನಮ್ಮ ಅಪ್ಪ ಬರ್ತಾನೆ ನನ್ನ ಮೇಲೆ ಇಷ್ಟೊಂದೆಲ್ಲ ರೇಗಾಡ್ತೈತಲ್ಲ. ಏನಾಯ್ತಂತ ನನಗೆ ಗೊತ್ತಾಗ್ತಿಲ್ವಲ್ಲ. ಅಲ್ಲ ಕಣಪ್ಪ, ಏನಾಯ್ತಂತ ಇವಾಗ ಇಷ್ಟೊಂದು ರೇಗಾಡ್ತಿದ್ಯಪ್ಪ? ನಾನು ಏನಂತ ಅದ್ ಮಾಡಿದ್ದೀನಿ ಇವಾಗ? ಏನ್ ಮಾಡಿದೆ ಅಂತ ನಾನು ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ನಿನ್ಗೆ? ಬಾಯ್ ಬಿಟ್ಟು ನಡಿಯಲ್ಲ ನೀನು. ನಡಿಯೋ, ಮಂತಾವ್ ಬರ್ತೀನಿ ನಡಿ. ನಿನ್ಗೆ ಇನ್ನು ಮುಂದೆ ಐತೆ ನಿನ್ಗೆ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡ್ಬಿಟ್ಟು ನನ್ನ ಮನೆ ಮಾರ್ಬೇಕಂತ ಕಡಿದೀರನ್ರಲ್ಲ ನೀವು. ಇವ್ರ ಮಾತು ಕೇಳ್ಕೊಂಡ್ಬಿಟ್ಟು ನೀವು ನಡಿ ನೀನು. ಇನ್ನೊಂದ್ ದಿವಸ ಏನಾದ್ರು ನಾನು ತೋಟ ತಬಲಾದ್ರೂ ಏನು ಕಾರ ಬಂದದ್ದು ನಾನು ಗೊತ್ತಾಗ್ಬಿಡ್ತೆ ಅಂದ್ರೆ ನನ್ಗೂ ನಿನ್ಗೂ ಸರಿ ಇರಲ್ಲ ನೋಡಿ. ಇವಾಗ್ಲೇ ಹೇಳ್ಬಿಟ್ಟಿದೀನಿ.
ಆದ್ರೂ ನನಗೆ ಅನುಮಾನ ಕಳ್ಳ. ನೀನ್ ಮದ್ವೆ ಮಾಡ್ಕೊಂಡು ಮನೆಯಿಂದ ಆಚೆ ಕಡೆ ಆದ ತಕ್ಷಣ ನಾನು ಯಾವಾಗ ನನ್ನ ತಮ್ಮನ ಮನೆಗೆ ಹೋದೆ ನೋಡು, ಆವಾಗ್ಲಿಂದಾನೆ ನನಗೆ ಅನುಮಾನ ಇತ್ತು ನಿನ್ ಮೇಲೆ. ಏನಾದ್ರೂ ಒಂದು ಕುತಂತ್ರ ಮಾಡಿ ಕಳ್ಸಿರೋದವ್ರು, ಸುಮ್ಕೆ ಕಳ್ಸಿರಲ್ಲ, ಇಲ್ದವೆಲ್ಲ ಹಾಕಿ ಕಳ್ಸಿರ್ತಾರೆ, ನನಗೆ ಬರಬಾರ್ದು ಮಾಡ್ಬೇಕಂತಾನೆ ಕಳ್ಸಿರ್ತಾರೆ ಅಂತ. ಆದ್ರೂ ಅನುಮಾನ ನಾನು ಎಚ್ಚೆತ್ಕೊಳ್ಳಿಲ್ಲ ಕಳ್ಳ ನಾನು. ನನ್ನ ಮಗ ಅಲ್ವಾ ಅಂತ ನಾನು ಸುಮ್ಕಾದೆ. ನೋಡಿರಿ ನೀನು, ನಾನು ಏನ್ ಮನ್ಸಿಗೆ ಅಂದ್ಕೊಂಡಿದ್ದು ಹಂಗೆ ಮಾಡ್ಬಿಟ್ಟಲ್ಲ, ಏನ್ ಅಂದ್ಕೊಂಡಿದ್ದು ಹಂಗೆ. ಆಡ್ಕೊಂಡವ್ರ ಮುಂದೆ ನನಗೆ ಇದ್ ಮಾಡ್ಬಿಟ್ಟಲ್ಲೋ ನೀನು. ಅವನು ದೊಡ್ಡವನು ಬಂದು ನೀ ಎತ್ತಾಗ ಬಂದ್ಬಿಟ್ಟು ಅಪ್ಪ ಹಿಂಗಿಂಗೆ ಅಂತ ಕೇಳಿದ್ರೆ ಕೊಡ್ತಿರಲ್ಲ ಅಂದ್ಕೊಂಡಿದ್ಯಾ. ಬೇರೆಯವ್ರ ಮುಂದೆ ಎಲ್ಲ ಪಂಚಾಯತಿಗೆಲ್ಲ ಕೂರಿಸ್ಬಿಟ್ಟು ನನಗೆ ಇರೋವೆಲ್ಲ ತಗೊಂಡು ಹೋದ, ಅವ್ನು ಇಸ್ಕೊಂಡು ಹೋದ ಕಿತ್ಕೊಂಡು ಎಲ್ಲ ಅದನ್ನು. ನೀನು ಇರೋವೆಲ್ಲಾನು ಈಗ ಅಲ್ಪ ಸ್ವಲ್ಪ ಉಳಿಸ್ಕೊಂಡಿದೀನಿ, ನೀನು ಇರೋವೆಲ್ಲಾನು ಮಾರ್ಕೊಂಡು ಹೋಗ್ಬಿಡು. ಇನ್ನೇನ್ ನನ್ಗೆ ಬೀದಿಗೆ ತಂದ್ಬಿಟ್ರಲ್ಲ ಇಬ್ರು ಸೇರ್ಕೊಂಡ್ಬಿಟ್ಟು. ಅಬ್ಬಾ ಇಂಥ ಪರಿಸ್ಥಿತಿಗೆ ತಗೊಂಡ್ಬರ್ತೀರಾ ಅಂತ ನಾನಂತೂ ಯಾವತ್ತೂ ಊಹಿಸ್ಕೊಂಡಿರಲ್ಲ ಕಣ್ರೋ. ಅಲ್ಲ ಕಣ್ ಜಗಣ, ನಮ್ಮ ಅಪ್ಪ ಏನ್ ಹೇಳ್ತೈತಂತ ಗೊತ್ತಾಗ್ತಿಲ್ವಲ್ಲಣ್ಣ. ಏನಾಯ್ತಣ್ಣ ಈ ನಮ್ಮ ಅಪ್ಪಂಗೆ? ತಲೆ ಕೆಟ್ಟೋಗಂಗ ಆಗ್ತೈತಲ್ಲಣ್ಣ. ಆಗ್ಲಿ ನನ್ಗೂನು ನಮ್ಮ ಸಾವುಕಾರಗೂನು ಇಬ್ರಿಗೂ ನಿಂಗಣ್ಣಂಗೂನು ತೋಟದವಿಂದ ಆಚೆ ಕಡೆ ಕಳಿಸಿ. ನೋಡಿ ಇವಾಗ ನೀನೇನೇನು ನಾಳೆಯಿಂದ ಬರಂಗಿಲ್ಲ ತೋಟದಲ್ಲಿ. ಹಂಗ್ ಮಾಡ್ಬಿಟ್ಟು ನಮ್ಗೆ ಎದುರು ಹಾಕೊಂಡ್ರೆ ಏನೇನು ಅನ್ಭವಿಸ್ಬೇಕಂತ ಇನ್ನು ಮುಂದೆ ಐತೆ ನಿನ್ಗೆ. ದಿಲೀಪ, ನೆನ ಮುಂದೆ ಬಂದು ನೀವನು ನಮ್ಗೇನೇನೆ ತೋಟದವಲಿಂದ ಆಚೆ ಕಡೆ ಕಳ್ಸೋಕ್ ನೋಡ್ತೀಯ ನೀನು. ಐತೆ ಇನ್ನು ಮುಂದೆ ಐತೆ ನಿನ್ಗೆ.